ವೆಲ್ಕಮ್ ಟು ನಮ್ಮನೆ ಊಟ. ನಮಸ್ಕಾರ ವೀಕ್ಷಕರೇ. ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಒಂದು ಮಾವಿನಕಾಯಿಂದ ರುಚಿಯಾಗಿರ್ತಕ್ಕಂಥ ಚಟ್ನಿ ಮಾಡೋಣ ಅಂತ. ಹಾಗಾದರೆ ಬನ್ನಿ, ನಿಮಗೆ ನನ್ನ ರೆಸಿಪಿಗಳು ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೊಸ ರೆಸಿಪಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮೊದಲಿಗೆ ಇಲ್ಲಿ ನಾನು 4 ಮಾವಿನಕಾಯಿ ತಗೊಂಡಿದ್ದೀನಿ. ಆದಷ್ಟು ಸ್ವಲ್ಪ ಕಾಯಿ ಇರಲಿ ಮತ್ತು ಹುಳಿ ಇರಲಿ, ಅದನ್ನು ಈ ರೀತಿ ಮೇಲ್ಗಡೆ ಸಿಪ್ಪೆ ಎಲ್ಲ ಎರೆದು ರೆಡಿ ಮಾಡಿಟ್ಕೊಳ್ಳೋಣ. ನಂತರ ಮಾವಿನಕಾಯಿನ ಸಣ್ಣ ತುರಿಯಾಗಿ ಈ ರೀತಿ ತುರ್ಕೊಳ್ಳೋಣ. ನೋಡಿ, ಎಲ್ಲ ಮಾವಿನಕಾಯಿ ತುರಿದಿದ್ದಾಗಿದೆ. ಈಗ ಚಟ್ನಿ ಮಾಡಲಿಕ್ಕೆ ಒಂದು ಮಿಕ್ಸಿ ಜಾರ್ಗೆ 3 ಗುಂಟೂರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಇದು ಖಾರ ಇರೋದ್ರಿಂದ ನಾನು ಜಸ್ಟ್ 3 ಹಾಕೊಳ್ತಾ ಇದ್ದೀನಿ. ಮತ್ತೆ 3 ಬೆಳ್ಳುಳ್ಳಿ ಪಾವು, 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಹುರಿದಿರ್ತಕ್ಕಂತಹ ಕಡಲೆ ಬೀಜ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಮೆಂತ್ಯ ಕಾಳು, ಮತ್ತೆ ಅರ್ಧ ಕಪ್ಗಿಂತ ಕಮ್ಮಿ ಸ್ವಲ್ಪ ತುರಿದಿರ್ತಕ್ಕಂತಹ ಕಾಯಿ ತುರಿ, ಮತ್ತೆ ತುರಿದು ಇಟ್ಕೊಂಡಿರ್ತಕ್ಕಂತಹ ಮಾವಿನಕಾಯಿ, 1 ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿರ್ತಕ್ಕಂತಹ ಬೆಲ್ಲ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟನ್ನು ಹಾಕಿ ಇದನ್ನ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಅವಶ್ಯಕತೆ ಇದ್ರೆ ಸ್ವಲ್ಪ ನೀರು ಹಾಕೊಳ್ಳಿ, ಚಟ್ನಿ ತುಂಬಾ ತೆಳು ಮಾಡ್ಕೊಳ್ಳೋದು ಬೇಡ. ನೋಡಿ, ಗ್ರೈಂಡ್ ಮಾಡಿದ್ದಾದ್ಮೇಲೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ತುಂಬಾ ಫೈನ್ ಪೇಸ್ಟ್ ಬೇಡ, ಮತ್ತೆ ತುಂಬಾ ತರಿಯಾಗೂ ಬೇಡ, ಈ ಕನ್ಸಿಸ್ಟೆನ್ಸಿ ಇರಲಿ. ಸೊ ಎಲ್ಲಾ ಚಟ್ನಿಗಳಿಗೂ ಹೇಗೆ ಒಗ್ಗರಣೆ ಹಾಕ್ತೀವೋ ಹಾಗೆ ಇದಕ್ಕೂ ಹಾಕಬೇಕು, ಆದರೆ ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಅಲ್ಲಿ ಇದನ್ನ ಒಗ್ಗರಣೆ ಹಾಕೋಬೇಕು. ಸೊ ಹಾಗಾದ್ರೆ ಬನ್ನಿ, ಒಗ್ಗರಣೆ ಹಾಕ್ಲಿಕ್ಕೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, ಜೀರಿಗೆ ಮತ್ತೆ ಉದ್ದಿನ ಬೇಳೆ ಹಾಕೊಳ್ಳೋಣ. ಇವು 3 ಚಟಪಟ ಅಂದ ನಂತರ ಇದಕ್ಕೆ ಒಂದು ಮೀಡಿಯಂ ಸೈಜಿಂದು ಆನಿಯನ್ ಹಚ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ಳೋಣ. ನಂತರ ಇದನ್ನ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಹುರಿದಿದ್ದಾಗಿದೆ. ಈಗ ಇದಕ್ಕೆ ಫ್ರೆಶ್ ಕರಿಬೇವಿನ ಎಲೆ ಹಾಕೊಳ್ತಾ ಇದ್ದೀನಿ. ಮುಂಚೆ ಹಾಕೋಬಹುದಾಗಿತ್ತು, ತುಂಬಾ ಎಣ್ಣೆ ಸಿಡಿಯುತ್ತೆ ಅಂತ ನಾನು ಲೇಟಾಗಿ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗಿದೆ. ಈಗ ಇದಕ್ಕೆ ಏನು ನಾವು ಚಟ್ನಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಹಾಕೊಳ್ಳೋಣ. ಮತ್ತೆ ಮಿಕ್ಸಿ ಜಾರಿಗೆ ಸ್ವಲ್ಪ ಚಟ್ನಿ ಎಲ್ಲ ಕಡೆಗೆ ತೆಗಿಲಿಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ, ಅದನ್ನು ಸಹ ಈ ರೀತಿ ತೊಳೆದು ಹಾಕ್ಕೊಳ್ಳೋಣ. ಈಗ ಇದನ್ನ ಚಟ್ನಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಇದೇ ಡಿಫ್ರೆಂಟ್ ಮೆಥಡು ಅನ್ನಲ್ಲ, ಎಲ್ಲ ಚಟ್ನಿನ ಒಗ್ಗರಣೆ ಹಾಕಿದ್ಮೇಲೆ ಬಿಸಿ ಮಾಡಲ್ಲ, ಇದನ್ನ ಸ್ವಲ್ಪ ಒಂದು 4 to 5 ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕು ಮೀಡಿಯಂ ಫ್ಲೇಮಲ್ಲಿ. ಇದು ತುಂಬಾನೇ ತಳ ಹತ್ತುತ್ತೆ, ಹಾಗಾಗಿ ಇದನ್ನ ಸ್ವಲ್ಪ ಅವಾಗವಾಗ ಈ ರೀತಿ ಕೈ ಆಡಿಸ್ತಾ ಇರಬೇಕು, ಇಲ್ಲಾಂದ್ರೆ ತುಂಬಾ ತಳ ಹತ್ಕೊಳ್ಳುತ್ತೆ, ಬೇಗ ಬರ್ನ್ ಆಗುತ್ತೆ. ಸೊ ನೋಡಿ, ಆಯ್ತು, ಆಲ್ಮೋಸ್ಟ್ ಒಂದು 5 ನಿಮಿಷ, ಇನ್ನೂ ಸ್ವಲ್ಪ ಗಟ್ಟಿ ಆಗಿದೆ. ಈಗ ರುಚಿಯಾಗಿರ್ತಕ್ಕಂಥ ಮಾವಿನಕಾಯಿ ಚಟ್ನಿ ಈಸ್ ರೆಡಿ ಟು ಸರ್ವ್. ನಿಮಗೆ ನನ್ನ ರೆಸಿಪಿ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.